ದ್ವಾರಕೀಶ್ ಅವರ ನಿಧನ ಈ ಕನ್ನಡಿಗರಿಗೆ ಭಾಳ ನೋವನ್ನು ಉಂಟು ಮಾಡಿರ್ತಕ್ಕಂಥದ್ದು, ನನಗೂ ಕೂಡ ನೋವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಅವರು ಕನ್ನಡ ಚಿತ್ರರಂಗದಲ್ಲಿ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಂಥವ್ರು. ನಟರಾಗಿ, ನಿರ್ದೇಶಕರಾಗಿ ಮತ್ತು ಪ್ರೊಡ್ಯೂಸರ್ ಆಗಿ, ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ಭಾಳ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಸೇವೆಯನ್ನು ಮರೆಯಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ಹಾಸ್ಯ ನಟರಾಗಿದ್ದದ್ದು ಅಷ್ಟೇ ಅಲ್ಲ, ನಾಯಕ ನಟರಾಗೂ ಕೂಡ ಅನೇಕ ಚಿತ್ರಗಳಲ್ಲಿ ಮಾಡಿದರು. ನಾನಂತೂ ರಾಜ್ಕುಮಾರ್ ಮತ್ತು ಇವರ ಜೋಡಿ ಭಾಳ ಚೆನ್ನಾಗಿತ್ತು. ಆಮೇಲೆ ಅಂಬರೀಷ್ ಜೊತೆ ಕೂಡ ಕೆಲಸ ಮಾಡಿದ್ರು ಈ ವಯಸ್ಸಲ್ಲಿ ಚಿತ್ರ. ಆಮೇಲೆ ನಮ್ಮ ಯಾರವರು ವಿಷ್ಣುವರ್ಧನ್ ಅವರ ಚಿತ್ರದಲ್ಲಿ ಪಾಪ ಭಾಳಷ್ಟು ಏಳು ಬೀಳುಗಳನ್ನು ಕಂಡಿದ್ದಾರೆ. ಆದರೂ ಕೂಡ ಅವರು ಕನ್ನಡ ಚಿತ್ರ ನಿರ್ಮಾಣ ಮಾಡ್ತಕ್ಕಂಥದ್ದು, ನಿರ್ದೇಶನ ಮಾಡ್ತಕ್ಕಂಥದ್ದು, ಆ್ಯಕ್ಟ್ ಮಾಡ್ತಕ್ಕಂಥದ್ದನ್ನು ಬಿಡ್ತಿರ್ಲಿಲ್ಲ. ಅವ್ರು ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ಸಹಿಸಿಕೊಂಡು ಕನ್ನಡ ಚಿತ್ರರಂಗ ಬೆಳೀಲಿಕ್ಕೆ ಭಾಳ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮೂರಿನವರು, ಮೈಸೂರಿನಲ್ಲಿ ಹುಟ್ಟಿದವರು, ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದವರು. ಸೊ ಹಾಗಾಗಿ ಮೈಸೂರಿನವರು. ಸೊ ಮೈಸೂರು ಕಂಡ್ರೆ ಭಾಳ ಪ್ರೇಮ ಇತ್ತು ಅವ್ರಿಗೆ, ಪ್ರೀತಿ ಇತ್ತು. ನಾನು ಅವರು ಒಂದು ಸಾರಿ ಹೆಲಿಕಾಪ್ಟರ್ನಲ್ಲಿ ಮೈಸೂರಿಗೆ ಹೋಗಿದ್ದೆ. ಬೆಂಗಳೂರಿಂದ ಮೈಸೂರಿಗೆ ಹೋಗಿ ರೇಸ್ ಕೋರ್ಸ್ನಲ್ಲಿ, ಮೈಸೂರಿನ ರೇಸ್ ಕೋರ್ಸ್ನಲ್ಲಿ ಹೋಗಿದ್ದೆ. ಸೊ ಉದ್ದಕ್ಕೂ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ಕೊಂಡು ಹೋಗಿದ್ದೆ. ರಾಜಕೀಯ, ಸಿನಿಮಾ ಮತ್ತು ಸಾಮಾಜಿಕ ವಿಚಾರಗಳನ್ನು ಭಾಳಷ್ಟು ಚರ್ಚೆ ಮಾಡಿದ್ದೆ. ಸೊ ಒಬ್ಬ ಕನ್ನಡ ಸೇವೆಯನ್ನು ಮಾಡಿದಂಥ ಅಪರೂಪದ ನಟ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಕುಟುಂಬ ವರ್ಗದವರಿಗೆ ಅವ್ರ ಸಾವಿನ ದುಃಖವನ್ನು ಹೊರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ. ಅವರು ಹೋದ ನಂತರ ಕೂಡ ಒಂದಷ್ಟು ಮಂದಿಗೆ ಸ್ಫೂರ್ತಿಯಾಗಿದ್ದಾರೆ. ರಾತ್ರಿ ಅವರ 2 ನಯನಗಳನ್ನು ಡಾಕ್ಟರ್ ರಾಜ್ಕುಮಾರ್ 5ನೇ ಇದಕ್ಕೆ ಡೊನೇಟ್ ಮಾಡಿದ್ದಾರೆ. ಆ ಮೂಲಕ ಒಂದು 7-8 ಜನಕ್ಕೆ ದೃಷ್ಟಿಯಾಗುವಂಥ ಮಹತ್ ಕಾರ್ಯ ದೃಷ್ಟಿ ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಭಾಳ ಶ್ಲಾಘನೀಯವಾದ. ಅದನ್ನು ಅವರಿಗೆ ಸತ್ತ ಮೇಲೂ ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ಅಂಥವರನ್ನು ನಾವು ಕಳ್ಕೊಂಡಿದ್ದೀವಿ. ಅದಕ್ಕೆ ಭಾಳ ಮುಖ್ಯವಾಗಿ ಕನ್ನಡ ಚಿತ್ರರಂಗ ಅವರ ಸಾವಿನಿಂದ ಬಡವಾಯಿತು ಅಂತ ಕನ್ನಡ ಚಿತ್ರರಂಗ ಅವರ ನಿಧನದಿಂದ ಭಾಳ ಬಡವಾಯಿತು. ಒಬ್ಬ ಕನ್ನಡ ಪ್ರೇಮಿಯನ್ನು ನೀವು ನಿರ್ಮಾಣ ಮಾಡಿದ್ರೆ ವಾಣಿಜ್ಯ ಮಂಡಳಿ ಪರವಾಗಿ ಕೇಳಿದ್ರು, ನೀವು ಬಂದು ಭೇಟಿ ಮಾಡಿದ್ದಾರೆ. ಸೇಮ್ ಡೇ ಅವರ ಧರ್ಮಪತ್ನಿಯವರು ಕೂಡ ಸಾಲ್ವಾದ್ರಲ್ಲ, ಅದೇ ದಿನ ಅವರು ಕೂಡ ಸಾಲ್ವಾಗಿದ್ದಾರೆ. ಸೊ ಇಬ್ಬರು ಆತ್ಮಕ್ಕೂ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ. ಏನು ಹೇಳೋದು, ಮಹಾನ್ ವ್ಯಕ್ತಿ. ಪ್ರಪಂಚದಲ್ಲಿ ತುಂಬ ಜನ ಹುಡ್ತಾರೆ, ತುಂಬ ಜನ ಸಾಯ್ತಾರೆ. ಬದುಕು ಅನ್ನೋದೊಂದು ಅವಕಾಶ. ಆ ಅವಕಾಶದಲ್ಲಿ ನೀವು ಏನು ಸಾಧಿಸ್ತೀರಾ ಅಥವಾ ಎಷ್ಟು ಧೈರ್ಯ ಮಾಡ್ತೀರಾ, ಯಾವ ಮಟ್ಟಿಗೆ ನಿಮ್ಮ ಬದುಕನ್ನು ಉಪಯೋಗಿಸ್ಕೊತೀರಾ ಅನ್ನೋದಕ್ಕೊಂದು ಉದಾಹರಣೆ. ಹುಣಸೂರಲ್ಲಿ ಹುಟ್ಟಿ ಎಲ್ಲ ಸಿನಿಮಾದ ಏನೇನೋ ಒಂದು ನಾರ್ಮ್ಸ್ ಇರುತ್ತಲ್ಲ, ಹಿಂಗೆ ಇರಬೇಕು, ಒಬ್ಬ ನಾಯಕನಾಗಕ್ಕೆ ಇದೇ ಥರ ಇರಬೇಕು, ಅಥವಾ ಈ ವಿಷಯಗಳಲ್ಲಿ ಮಾತ್ರ ಒಬ್ಬ ದೊಡ್ಡ ನಿರ್ಮಾಪಕ ಆಗ್ಬೋದು, ಸ್ಟಾರ್ ಆಗ್ಬೋದು ಅನ್ನೋ ಎಲ್ಲ ಏನು ಕಲ್ಪನೆಗಳಿತ್ತು ಅದನ್ನೆಲ್ಲ ಹೊಡೆದು ತನ್ನದೇ ಆದ ಒಂದು ಸಾಧನೆ ಮಾಡಿರುವಂಥ ಮಹಾನ್ ಚೇತನ. ಕನ್ನಡ ಚಿತ್ರರಂಗಕ್ಕೆ
ಅವ್ರು ಕೊಟ್ಟಂಥ ಕೊಡುಗೆ ತುಂಬ ದೊಡ್ಡದು. ಇದು ನೋಡಿದಾಗೆಲ್ಲ ಭಾಳ ಸ್ಫೂರ್ತಿಯಾಗುತ್ತೆ. ಯಾಕಂದರೆ ಎಷ್ಟು ಅದ್ಭುತವಾಗಿ ಒಂದು ಅವಕಾಶ ಅಂದರೆ ಬದುಕೇ ಅವಕಾಶ, ಅದನ್ನು ಬದುಕಿದ್ರು ಅನ್ನೋದಕ್ಕೆ ಸಂತೋಷ ಪಡಬೇಕು. ಅವ್ರಿಗೆ ಗೌರವ ಸಲ್ಲಿಸಿ ನಾವೆಲ್ಲರೂ ಕಳಿಸ್ಕೊಡ್ಬೇಕು ಅಷ್ಟೇ ಹೇಳಬೇಕು. ಅವ್ರ ಕುಟುಂಬಕ್ಕೆ ದೇವರು ಶಕ್ತಿ ಕೊಡಲಿ ಇದನ್ನು ಬರೆಸುವಂಥ ಕರ್ನಾಟಕ ಕನ್ನಡ ಚಿತ್ರರಂಗ ಅವ್ರನ್ನ ಯಾವತ್ತೂ ಸ್ಮರಿಸುತ್ತೆ. ಕನ್ನಡ ಚಿತ್ರರಂಗದ ಮೊದಲ ಶೋಮ್ಯಾನ್ ಅಂದರೆ ಅದು ನಮ್ಮ ಪ್ರೀತಿಯ ದ್ವಾರಕೀಶ್ ಸರ್ ಅವರು. ಎಲ್ಲ ಪರಭಾಷಿಗರು ಕೂಡ ನಮ್ಮ ಕನ್ನಡ ಚಿತ್ರರಂಗವನ್ನು ತಿರುಗಿ ನೋಡುವಂತೆ ಮಾಡಿದಂಥ ಮೊದಲನೇ ವ್ಯಕ್ತಿ ಅವರೆಲ್ಲರೂ ಮೊದಲುಗಳು. ಅಂದರೆ ಹಿಟ್ ಹೈ ಬಡ್ಜೆಟ್ ಸಿನಿಮಾಗಳು ಮಾಡಿದ್ರಲ್ಲಿ ಅವರೇ ಮೊದಲು, ಮಲ್ಟಿ ಸ್ಟಾರ್ ಸಿನಿಮಾಗಳಲ್ಲಿ ಮಾಡಿದ್ರಲ್ಲೂ ಅವರೇ ಮೊದಲು, ಸ್ಟೀರಿಯೋಫೋನಿಕ್ ಸೌಂಡ್ ಅಂತ ಹೇಳಿದ್ದು 4 ಟ್ರ್ಯಾಕ್ ಸ್ಟೀರಿಯೋಫೋನಿಕ್ ಸೌಂಡ್ ಅಂತ ಮಾಡಿದ್ದು ಅವರೇ ಮೊದಲು. ಲಂಡನ್ನಲ್ಲಿ ಮೊದಲನೇ ಬಾರಿ ಆಡಿಯೋ ಮಿಕ್ಸಿಂಗ್ ಮಾಡಿಸಿದ್ದು ಕೂಡ ಅವರೇ ಮೊದಲು. ಹೀಗೆ ಕನ್ನಡಕ್ಕೆ ಹಲವು ಮೊದಲುಗಳನ್ನು ತಂದುಕೊಟ್ಟಂಥ ಮೊದಲನೇ ಸಾಧಕ ನಮ್ಮ ದ್ವಾರಕೀಶ್ ಸರ್ ಅವರು. ಆ್ಯಂಡ್ ಅತ್ಯುತ್ತಮ ನಟರು ಸಹ. ನಮ್ಮನ್ನೆಲ್ಲ ಸದಾ ನಗಿಸ್ತಾ, ಜೊತೆಗೆ ಅವರ ಅಭಿನಯದ ಮೂಲಕ ಎಮೋಷ್ನಲ್ ಆಗಿ ನಮ್ಮನ್ನು ಅಳಿಸ್ತಾ, ಇವತ್ತು ಅವರ ಅಗಲಿಕೆಯಿಂದ ನಮ್ಮನ್ನು ನಿಜವಾಗ್ಲೂ ಅವರು ಅಳಿಸ್ಬಿಟ್ಟು ಹೋಗಿದ್ದಾರೆ. ಆದರೆ ಅಂಥ ಮೇರು ಕಲಾವಿದರಿಗೆ ಸಾವಿಲ್ಲ. ಅವರು ಎಂದೆಂದಿಗೂ ನಮ್ಮ ಹೃದಯದಲ್ಲಿ ಜೀವಂತವಾಗಿ ಇದ್ದೇ ಇರ್ತಾರೆ. ನಮಸ್ಕಾರ. ಇವತ್ತು ಏನು ಗೊತ್ತಿರೋ ಹಂಗೆ ದ್ವಾರಕೀಶ್ ಅಂಕಲು ಇನ್ನು ನಮ್ಮ ಜೊತೆ ಇಲ್ಲ. ಏಪ್ರಿಲ್ 16ನೇ ತಾರೀಕು 3 ವರ್ಷದಿಂದ ಅವ್ರ ಶ್ರೀಮತಿಯವರಿಗೆ ಅನಾಹುತ ಆಗಿ ತೀರೋದು. ಈಗ 3 ವರ್ಷದ ನಂತರ ಏಪ್ರಿಲ್ 16ನೇ ತಾರೀಕು ದ್ವಾರಕೀಶ್ ಅಂಕಲ್ಗೆ ಆಗಿದೆ. ಅವ್ರ ಶ್ರೀಮತಿಯವ್ರ ಜೊತೆ ಸೇರಿರ್ತಾರೆ. ಆ್ಯಂಡ್ ಆಲ್ಸೋ ಈ ಹ್ಯಾಡ್ ಅ ಬ್ಯೂಟಿಫುಲ್ ಜರ್ನಿ. ಒಳ್ಳೆ ತಂದೆಯಾಗಿ, ಒಳ್ಳೆ ಗಂಡನಾಗಿ, ಒಳ್ಳೆ ವ್ಯಕ್ತಿಯಾಗಿ, ಒಳ್ಳೆ ನಿರ್ಮಾಪಕ, ನಿರ್ದೇಶಕ, ಒಳ್ಳೆ ನಟ ಆಗಿ ಒಂದು ಬೃಹತ್ ಜರ್ನಿ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ನೇತ್ರದಾನ ಮಾಡಿದ್ರು. ಈಗಿನ ಪೀಳಿಗೆಗೆ ಒಂದು ಎಕ್ಸಾಂಪಲ್ ಸೆಟ್ ಮಾಡೋದು. ಅವರೆಲ್ಲಿದ್ದರೂ ಖುಷಿಯಾಗಿರಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ದ್ವಾರಕೀಶ್ ಅವರು ಅತ್ಯಂತ ಹಿರಿಯ ನಟರು. ಸುಮಾರು 50 ವರ್ಷಕ್ಕಿಂತಲೂ ಹೆಚ್ಚು ಕನ್ನಡ ಚಲನಚಿತ್ರರಂಗದಲ್ಲಿ ನಟರಾಗಿ ಬಂದಿದ್ದವರು. ಮತ್ತು ನಿರ್ಮಾಪಕರಾಗಿ ಭಾಳ ಸಿನಿಮಾಗಳನ್ನು ತೆಗೆದರು. ಮತ್ತು ನಾವೆಲ್ಲ ಕಾಲೇಜಿಗೆ ಓದುವಂಥ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಅತ್ಯಂತ ಜನಪ್ರಿಯ ನಟರಾಗಿದ್ದರು. ಕಲ್ಯಾಣ್ ಕುಮಾರು, ಅದೇ ರೀತಿ ಉದಯ್ ಕುಮಾರು, ಮತ್ತು ಇವ್ರ ಜೊತೆಯಲ್ಲೇ ಬಾಲಕೃಷ್ಣ ಅವರು, ಮತ್ತು ನರಸಿಂಹರಾಜು ಅವರು, ದ್ವಾರಕೀಶ್ ಅವರು, ಇವರೆಲ್ಲ ಕೂಡ ಹಾಸ್ಯ ಕಲಾವಿದರಾಗಿ 3 ಜನ. ಅವರೆಲ್ಲ ನಾಯಕ ನಟರಾಗಿ ರಾಜ್ಕುಮಾರ್ ಅವರೆಲ್ಲ ಆ ಕಾಲದಲ್ಲೆಲ್ಲ ಕೂಡ ಮನಮಾತಾಗಿದ್ದರು. ಮತ್ತು ಸುಮಾರು 20, 30, 40, 50 ವರ್ಷಗಳ ಕಾಲ ಚಲನಚಿತ್ರರಂಗದಲ್ಲಿ ದುಡಿದಿದ್ದರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತು ಅವರ ಕುಟುಂಬದವ್ರಿಗೂ ಕೂಡ ಅವರ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ಹೇಳ್ತೀನಿ.